ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಡೇ 6ಅಲ್ಲಿ ನಾವು ಬೇಸಿಕ್ ಅರೇಬಿಕ್ ಶೇಪ್ಸ್ನ ನೋಡೋಣ. ನಿಮಗೆ ಎಲ್ಲರಿಗೂ ಮೆಹಂದಿ ಕ್ಲಾಸ್ ತುಂಬಾ ಇಷ್ಟ ಆಗ್ತಾ ಇದೆ. ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಥರ ಕಲಿತಾ ಇರಿ. ಥ್ಯಾಂಕ್ ಯು ಸೋ ಮಚ್. ನಾನು ಕೂಡ ಇದೇ ಥರ ಫ್ರೀ ಬ್ಯಾಚಸ್ನ ನಿಮಗೆ ನೆಕ್ಸ್ಟ್ ಕೂಡ ತೊಗೊಂಡು ಬರ್ತೀನಿ. ಇವತ್ತು ನಾವು ಬೇಸಿಕ್ ಶೇಪ್ಸ್ನ ನೋಡೋಣ. ಇದಕ್ಕೆ ಬಂದು ರೂಲ್ಸ್ ಏನಪ್ಪ ಅಂತಂದರೆ, ಶೇಪ್ನ ಬಾಡಿ ಅಂದರೆ ಶೇಪ್ ಆಫ್ ದ ಬಾಡಿ ಯಾವಾಗಲೂ ನಮಗೆ ದೊಡ್ಡದಾಗಿ ಇರಬೇಕು. ಈ ಭಾಗ ಏನಿದೆ ಇದನ್ನು ನಾವು ಡಿಸೈನ್ನ ಶೇಪ್ ಅಂತೀವಿ ಅಥವಾ ಬಾಡಿ ಶೇಪ್ ಅಂತ ಹೇಳ್ತೀವಿ. ಸೊ ಡಿಸೈನ್ ಬಾಡಿ ಶೇಪ್ ಅಂತ ಅರ್ಥ. ಸೊ ಇದು ಯಾವಾಗಲೂ ಸೈಜಲ್ಲಿ ದೊಡ್ಡದಾಗೇ ಇರಬೇಕು. ಸೊ ಅದನ್ನು ನಾನು ಇವಾಗ ಇಲ್ಲಿ ನೋಟ್ಸ್ ಆಗಿ ಬರಿತಾ ಇದ್ದೀನಿ. ಸುಮಾರು ಜನ ಮ್ಯಾಮ್ ನೋಟ್ಸು ನಮಗೆ ಕಾಣಿಸ್ತಾ ಇಲ್ಲ, ಝೂಮ್ ಮಾಡಿ ತೋರಿಸಿ ಅಂತ ಕೇಳ್ತಾನೆ ಇದ್ದೀರಾ. ಸೊ ಇವತ್ತು ನೋಟ್ಸ್ ಕಾಣಿಸ್ತಾ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ರೂಲ್ಸ್ ಬಂದು ಟಿಪ್. ಈ ಎಂಡ್ ಏನಿದೆ ಇದು ಟಿಪ್ ಅಥವಾ ಇದನ್ನು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಕೂಡ ಹೇಳ್ತೀವಿ. ಸೊ ಟಿಪ್ ಆಫ್ ದ ಡಿಸೈನ್ ಸೈಜ್ ಏನಿದೆ ಅದು ಯಾವಾಗಲೂ ಕಮ್ಮಿನೇ ಇರಬೇಕು. ಸೊ ಸಾಮಾನ್ಯವಾಗಿ ನಾವು ಅರೇಬಿಕ್ ಡಿಸೈನ್ ಅಂತ ಬಂದರೆ ನೋಡೋದೇನೆ ಈ ರೀತಿ ಮ್ಯಾಂಗೋ ಶೇಪ್. ಸೊ ಅರೇಬಿಕ್ ಡಿಸೈನಲ್ಲಿ ಇದು ನಮಗೆ ಕಾಮನ್ ಡಿಸೈನ್. ಸೊ ನೆಕ್ಸ್ಟು ಇದೇ ಥರ ನಾನು ಇನ್ನೊಂದು ಅರೇಬಿಕ್ ಮ್ಯಾಂಗೋ ಶೇಪ್ನ ಡ್ರಾ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಒನ್ ನಮಗೆ ಡೌನ್ವರ್ಡ್ ಇತ್ತು. ಸೊ ಸೆಕೆಂಡ್ ಒನ್ ಬಂದು ಅಪ್ವರ್ಡ್ ಫೇಸ್ ಮಾಡ್ತಾ ಇದೆ. ಇದೇ ರೀತಿ ನೀವು ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್ ಪ್ರತಿಯೊಂದು ಆ್ಯಂಗಲಲ್ಲೂ ಈ ಶೇಪ್ನ ಡ್ರಾ ಮಾಡಿ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಾವು ಡಿಸೈನ್ನ ಡ್ರಾ ಮಾಡಬೇಕಾದ್ರೆ ಒಂದು ಪ್ಯಾಟ್ರನ್ ಇರುತ್ತೆ. ಆ ಪ್ಯಾಟ್ರನ್ನ ಫಾಲೋ ಮಾಡಿ ಯಾವ ರೀತಿ ಡಿಸೈನನ್ನು ಡ್ರಾ ಮಾಡಬೇಕಂತ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ ಆ ಪ್ಯಾಟ್ರನ್ನ ಫಾಲೋ ಮಾಡಿ ನೀವು ಡಿಸೈನನ್ನು ಡ್ರಾ ಮಾಡಬೇಕಂತಂದರೆ ಈ ರೀತಿ ಪ್ರತಿಯೊಂದು ಆ್ಯಂಗಲಲ್ಲೂ ಕೂಡ ಶೇಪ್ಸ್ನ ಡ್ರಾ ಮಾಡಿ ಕಲಿಯೋದು ತುಂಬ ಮುಖ್ಯ. ಸೊ ನಿಮಗೆ ಶೇಪ್ನ ಡೈರೆಕ್ಟು ಡ್ರಾ ಮಾಡೋದಕ್ಕೆ ಕಷ್ಟ ಆಗ್ತಾಯಿದೆ ಅಂತಂದರೆ ನೀವು ಡಿಸೈನ್ನ ಮುಂಚೆನೇ ಈ ರೀತಿ ಟ್ರೇಸಿಂಗ್ ಮಾಡ್ಕೊಂಡು ಕೂಡ ಡ್ರಾ ಮಾಡ್ಬೋದು. ಅದನ್ನೇ ನಾನು ಇಲ್ಲಿ ನೋಟ್ಸ್ ಆಗಿ ಬರೆಸ್ತಾ ಇದ್ದೀನಿ. ಎಂಡಲ್ಲಿ ನಾನು ನೋಟ್ಸ್ನ ನಿಮಗೆ ಝೂಮ್ ಮಾಡಿ ಕೂಡ ತೋರಿಸ್ತೀನಿ. ಸೊ ಈ ರೀತಿ ಟ್ರೇಸ್ ಮಾಡಿದ ಮೇಲೆ ನೀವು ಅದಕ್ಕೆ ಫಿಲ್ಲಿಂಗ್ ಎಲಿಮೆಂಟ್ಸ್ನ ಅಥವಾ ಶೇಡಿಂಗ್ನ ಕೊಟ್ಟು ಅದ್ರ ಮೇಲೆ ನೀವು ಫಿನಿಶಿಂಗಾಗಿ ಒಂದು ಬೋಲ್ಡ್ ಲೈನ್ನ ಕೊಟ್ರಿ ಅಂತಂದರೆ ಸೊ ಫಿನಿಶಿಂಗ್ ಕೂಡ ನೀಟಾಗಿ ಕಾಣುತ್ತೆ. ನೆಕ್ಸ್ಟು ನಾನಿಲ್ಲಿ ನನ್ನ ರೈಟ್ ಸೈಡ್ಗೆ ಒಂದು ಎಲಿಮೆಂಟ್ನ ಡ್ರಾ ಮಾಡ್ತಾ ಇದ್ದೀನಿ. ಸೊ ಹೇಳಿದ್ದೀನಲ್ಲ ಆಲ್ರೆಡಿ, ನೀವು ಎಲ್ಲ ಆ್ಯಂಗಲನ್ನು ಕೂಡ ಈ ಶೇಪ್ಸ್ನ ಡ್ರಾ ಮಾಡಿ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ತು ಅಂತಂದರೆ ಸೈಡ್ ಅವ್ರು ಏನಾದರೂ ನಿಮಗೆ ಮೆಹಂದಿನ ಕೇಳ್ತಾ ಇದ್ದಾರೆ ಅಂತಂದರೆ ಅರೇಬಿಕ್ ಡಿಸೈನನ್ನು ನೀವು ಬೇಗ ಹಾಕ್ಕೊಡ್ಬೋದು. ಇದು ನಿಮಗೆ ಟೈಮ್ ಸೇವಿಂಗ್ ಆ್ಯಂಡ್ ಈಸಿ ಟು ಅಪ್ಲೈ. ಸೊ ಬೇಗನೆ ನೀವು ಈ ಡಿಸೈನನ್ನು ಕಂಪ್ಲೀಟ್ ಮಾಡ್ಬೋದು. ಯಾರಾದರೂ ಫಿಲ್ಲಿಂಗ್ ಕೇಳಿದ್ರೆ ಫಿಲ್ಲರ್ ಎಲಿಮೆಂಟ್ಸ್ ಕೊಡ್ಬೋದು, ಅಥವಾ ಶೇಡಿಂಗ್ ಕೊಟ್ಟರೆ ನಿಮ್ಗೆ ಇನ್ನೂ ಬೇಗ ಡಿಸೈನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೈಡ್ ಅವ್ರಿಗೆ ನೀವು ಈ ಮೆಹಂದಿನ ಹಾಕ್ಬೋದು. ಬ್ರೈಡಲ್ ಮೆಹಂದಿ ಹಾಕಿ ನಿಮಗೆ ಹ್ಯಾಂಡ್ ಪೇಯ್ನ್, ಬ್ಯಾಕ್ ಪೇಯ್ನ್ ಆಲ್ರೆಡಿ ಬಂದಿರುತ್ತೆ. ಸೊ ಅರೇಬಿಕ್ ಮೆಹಂದಿ ಆದರೆ ಟೈಮ್ ಕೂಡ ಸೇವ್ ಆಗುತ್ತೆ, ಎನರ್ಜಿ ಕೂಡ ಸೇವ್ ಆಗುತ್ತೆ. ಸೊ ಹಾಗಾಗಿ ನೀವು ಅರೇಬಿಕ್ ಮೆಹಂದಿನ ಈ ರೀತಿ ಎಲ್ಲ ಆ್ಯಂಗಲೂ ಶೇಪ್ಸ್ ಏನಿದೆ ಬೇಸಿಕ್ ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಟಿಪ್ಪಲ್ಲಿ ಈ ರೀತಿ ಒಂದು ಸ್ಪೈರಲ್ ಕೊಡಬೇಕು. ಆ ರೀತಿ ಸ್ಪೈರಲ್ ಕೊಟ್ಟಾಗ ನೋಡಿ ಡಿಸೈನ್ ಎಷ್ಟು ಎಲಿಗೆಂಟಾಗಿ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ಡಿಸೈನ್ ನೋಡೋದಾದರೆ ಈ ರೀತಿ ಫ್ಲವರ್. ಇದು ಕೂಡ ನಾವು ಅರೇಬಿಕ್ ಡಿಸೈನಲ್ಲಿ ರೆಗ್ಯುಲರಾಗಿ ಯೂಸ್ ಮಾಡೋ ಫ್ಲವರ್. ಇದನ್ನು ಕೂಡ ಎಲ್ಲ ಆ್ಯಂಗಲಲ್ಲೂ ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ನಿಮಗೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಕಷ್ಟ ಅನಿಸಿದ್ರೆ ನಾನು ಹೇಳಿದ್ನೆಲ್ಲ ಟ್ರೇಸಿಂಗ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದ್ರ ಮೇಲೆ ನೀವು ಫಿಲ್ಲರ್ ಎಲಿಮೆಂಟ್ಸ್ನ ಕೊಟ್ಟು ಆಮೇಲೆ ಬಾರ್ಡರ್ನ ಫಿನಿಶಿಂಗ್ ಲೈನ್ ಕೊಟ್ಟರೆ ನಿಮಗೆ ಅಷ್ಟು ಕಷ್ಟ ಅಂತ ಅನಿಸಲ್ಲ. ಬಟ್ ಪ್ರಾಕ್ಟೀಸ್ ಮಾಡುವಾಗ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬ್ರೈಡಲ್ಗೆ ನೀವು ಮೆಹಂದಿ ಹಾಕ್ತಾ ಇದ್ದೀರಾ ಈ ಅರೇಬಿಕ್ ಡಿಸೈನ್ ಅಂತಂದರೆ ನೀವು ನಿನ್ನೆ ನಾವು ನೋಡಿದ್ವಲ್ಲ ಫಿಲ್ಲರ್, ಗ್ರಿಡ್ ಎಲಿಮೆಂಟ್ಸ್, ಅದನ್ನು ಯೂಸ್ ಮಾಡಿ ಫಿಲ್ಲಿಂಗ್ ಕೊಡ್ಬೋದು. ಸ್ಪೈರಲ್ ಕೊಡ್ಬೋದು, ಲೈನ್ಸ್, ಡಾಟ್ ಏನೇನು ಬೇಕಾದರೂ ಕೊಟ್ಟು ನೀವು ಫಿಲ್ಲಿಂಗ್ ಎಲಿಮೆಂಟ್ ಕಂಪ್ಲೀಟ್ ಮಾಡ್ಬೋದು. ಸೈಡ್ ಅವ್ರಿಗೆ ಮೆಹಂದಿ ಹಾಕ್ತಾ ಇದ್ದಾರೆ ಅಂತಂದರೆ ಒಂದು ಸಲ ಕೇಳಿ ನಿಮಗೆ ಫಿಲ್ಲರ್ ಎಲಿಮೆಂಟ್ಸ್ ಶೇಡಿಂಗ್ ಸಾಕಾ ಅಥವಾ ಈ ರೀತಿ ಸ್ಪೈರಲ್ ಸಮ್ಸ್ ಈ ರೀತಿ ಡಿಸೈನ್ ಇದೆ ಬೇಕಾ ಅಂತ ಅವ್ರು ಕೇಳಿಬಿಟ್ಟು ಆಮೇಲೆ ನೀವು ಡಿಸೈನನ್ನು ಹಾಕೊಡಿ. ಸೊ ಇದೊಂದನ್ನು ನೀವು ಕಲಿತು ಅಂತಂದರೆ ಬೇಸಿಕ್ಸ್ ಏನಿದೆ ನಿನ್ನೆ ಮೊನ್ನೆ ಪ್ರೀವಿಯಸ್ ಕ್ಲಾಸು ಹಾಗೆ ಅರೇಬಿಕ್ ಡಿಸೈನ್ನ ಕಲಿತು ಅಂತಂದರೆ ನೀವು ಡಿಸೈನನ್ನು ಮ್ಯಾನೇಜ್ ಮಾಡೋ ಅಷ್ಟು ಮೆಹಂದಿನ ಕಲ್ತಿದ್ದೀರಾ ಅಂತಲೇ ಅರ್ಥ. ಓನಾಗಿ ನೀವೇ ಡಿಸೈನನ್ನು ಮ್ಯಾನೇಜ್ ಮಾಡಿ ಕ್ರಿಯೇಟ್ ಮಾಡಿ ಒಬ್ರಿಗೆ ಮೆಹಂದಿ ಹಾಕ್ಕೊಡ್ಬೋದು. ಸುಮಾರು ಜನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನನಗೆ ನೋಟ್ಸ್ನ ಶೇರ್ ಮಾಡ್ತಾ ಇದ್ದೀರಾ. ನಿಮ್ಮ ನೋಟ್ಸ್ ನೋಡೋದಕ್ಕೆ ನಂಗೆ ತುಂಬ ಖುಷಿಯಾಗುತ್ತೆ. ಸೊ ಇದೇ ಥರ ಪ್ರಾಕ್ಟೀಸ್ ಮಾಡ್ತಾಯಿರಿ. ನೆಕ್ಸ್ಟು ಬಂದು ಇನ್ನೊಂದು ಯೂನಿಕ್ ಡಿಸೈನು. ಸೊ ಇದು ಏನಿದೆ ಮ್ಯಾಂಗೋ ಶೇಪ್ ಅದನ್ನು ಡಬಲ್ ಸೈಡ್ ಕೊಡಬೇಕು. ಸೊ ಈ ರೀತಿ ಲೈನ್ ಹಾಕ್ಕೊಂಡು ಲೆಫ್ಟ್ ಟು ರೈಟ್, ಲೆಫ್ಟ್ ಮತ್ತು ರೈಟ್ ಟು ಲೆಫ್ಟ್ ನೀವು ಹಾಫ್ ಆಫ್ ದ ಡಿಸೈನ್ ಏನಿದೆ ಅದನ್ನು ಡ್ರಾ ಮಾಡಬೇಕು. ಸೆಂಟರಲ್ಲಿ ಸಪ್ರೇಟಿಂಗಾಗಿ ಈ ರೀತಿ ಒಂದು ವಿ ಶೇಪ್ ಕೊಡಬೇಕು. ಫ್ಲವರಲ್ಲಿ ಕೊಟ್ಟಿದ್ವಲ್ಲ ಆ ರೀತಿ. ಸೊ ಆವಾಗ ಅದು ಒಂದು ಸಪ್ರೇಟಿಂಗ್ ಡಿಸೈನ್ ಅನ್ನೋ ಥರ ಕಾಣಿಸುತ್ತೆ. ಅದನ್ನು ನಾನು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ.
ಅದರೊಳಗಡೆ ಅಗೇನ್ ನೀವು ಫಿಲ್ಲರ್ ಎಲಿಮೆಂಟ್ನ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನಾವು ಈ ಎಲಿಮೆಂಟ್ನ ಯೂಸ್ ಮಾಡಿ ಡಿಸೈನ್ನ ಕೂಡ ಕ್ರಿಯೇಟ್ ಮಾಡ್ಬೋದು. ಇದು ನಮಗೆ ಒಂದು ಸ್ಟಾರ್ಟಪ್ ಡಿಸೈನ್ ಆಗುತ್ತೆ. ನೆಕ್ಸ್ಟು ಇವಾಗ ನಾನು ಅಗೇನ್ ಮ್ಯಾಂಗೋ ಶೇಪಲ್ಲೇ ಡಬಲ್ ಸ್ಟೆಪ್ ಮ್ಯಾಂಗೋ ಶೇಪ್ನ ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ಡಬಲ್ ಕರ್ವ್ನ ಕೊಟ್ಟರೆ ಅದು ಡಬಲ್ ಸ್ಟೆಪ್ ಆಗುತ್ತೆ, ಅಥವಾ ಈ ರೀತಿ ತ್ರಿಬಲ್ ಕರ್ವ್ನ ಕೊಟ್ಟರೆ ತ್ರಿಬಲ್ ಶೇಪ್ ಆಗುತ್ತೆ. ಪ್ರಾಕ್ಟೀಸ್ ಮಾಡಿ, ನಿಮಗೆ ಯಾವುದು ಕೂಡ ಕಷ್ಟ ಅನಿಸಲ್ಲ, ಪ್ರತಿಯೊಂದು ಈಸಿಯಾಗಿದೆ. ಒಂದು 5 ಟೈಮ್ ಪ್ರಾಕ್ಟೀಸ್ ಮಾಡಿ ನೋಡಿ, ನೀವೇ ಅಂತೀರ ಮ್ಯಾಮ್ ಎಲ್ಲ ಡಿಸೈನ್ಗಿಂತನೂ ಅರೇಬಿಕ್ ಡಿಸೈನ್ ಈಸಿಯಾಗಿದೆ ಅಂತ. ಯಾಕೆ ಅಂದರೆ ಪ್ರಾಕ್ಟೀಸ್ ಮಾಡೋಕ್ಕಿಂತ ಮುಂಚೆ ನನಗೂ ಕೂಡ ಅರೇಬಿಕ್ ಡಿಸೈನೇ ಕಷ್ಟ ಅನ್ನಿಸ್ತಾ ಇತ್ತು. ಬಟ್ ಒನ್ಸ್ ನೀವು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ಅಂತಂದರೆ ಇದೇ ನಿಮಗೆ ಈಸಿಯೆಸ್ಟ್ ಅಂತ ಅನಿಸುತ್ತೆ. ಸೊ ನೆಕ್ಸ್ಟು ಈ ರೀತಿ ಒಂದು ಫ್ಲವರ್ ಪ್ಯಾಟ್ರನ್ ಸ್ಮಾಲ್ ಆಗಿ ಕೊಡ್ಬೋದು, ಅಥವಾ 9th ಒನ್ ಏನಿದೆ ಅದು ನಿಮಗೆ ಒಂದು ಎಂಡಿಂಗ್ ಡಿಸೈನ್ ಅಥವಾ ಸೈಡಲ್ಲಿ ಸ್ಪೇಸ್ ಉಳ್ಕೊಳ್ತು ಅಂತಂದರೆ ಆ ಡಿಸೈನ್ನ ಕೊಟ್ಟು ನೀವು ಡಾಟ್ನ ಇಡ್ಬೋದು. ಸೊ ನಮಗೀಗ ಆಲ್ರೆಡಿ ಡಾಟ್ ಯಾವ ರೀತಿ ಇಡಬೇಕಂತ ಗೊತ್ತಿದೆ. ಅರೇಬಿಕಲ್ಲಿ ನಾವು ಡಾಟ್ನ ಇಡಬೇಕಾದ್ರೆ ಯಾವ ರೀತಿ ಇಡ್ತೀವಿ ಅಂತಂದರೆ ಸ್ಟೆಪ್ ಬೈ ಸ್ಟೆಪ್ ಒಂದು ಬಿಗ್ ಡಾಟ್ನ ಇಟ್ಟರೆ ಇನ್ನು ಉಳಿದಿದ್ದನ್ನೆಲ್ಲ ಸ್ಮಾಲ್ 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 ಆ ರೀತಿ ಎಂಡಲ್ಲಿ ಒಂದು ಸ್ಮಾಲ್ ಡಾಟ್ ಇಟ್ಟು ಕಂಪ್ಲೀಟ್ ಮಾಡ್ತೀವಿ. ಸೊ ಯಾವ ರೀತಿ ಅಂತ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ತೋರಿಸ್ತೀನಿ. ನೆಕ್ಸ್ಟು ಈ ರೀತಿ ನೀವು ಇನ್ನೊಂದು ಫ್ಲವರ್ ಡಿಸೈನನ್ನು ಡ್ರಾ ಮಾಡ್ಬೋದು. ಫ್ಲವರ್ ಡಿಸೈನಲ್ಲಿ 2 ಥರ ಡ್ರಾ ಮಾಡ್ಬೋದು. ಸೊ ಈ ರೀತಿ ಒಂದು ಫುಲ್ ಶೇಡಿಂಗ್ ಕೊಡೋ ಥರ 9th ಒನ್ ಡ್ರಾ ಮಾಡಿದ್ವಲ್ಲ, ಹಾಗೆ ಇನ್ನೊಂದು ಲೀಫ್ ಡಿಸೈನ್ ಥರ. ಈ ಲೀಫ್ ಡಿಸೈನು 11th ಒನ್ನಲ್ಲೂ ಕೂಡ ನಾನು ತೋರಿಸ್ತಾ ಇದ್ದೀನಿ. ನೀವು ಈ ರೀತಿ ಬೇಕಂದರೆ ಸಾಫ್ಟ್ ಎಡ್ಜನ್ನು ಕೂಡ ಕೊಡ್ಬೋದು, ಇಲ್ವಾ ಈ ರೀತಿ ಶಾರ್ಪ್ ಎಡ್ಜನ್ನು ಕೊಡ್ಬೋದು. ಸೊ ಎಡ್ಜ್ ಮೇಲೆ ಡಿಸೈನ್ ಕಂಪ್ಲೀಟಾಗಿ ಡಿಪೆಂಡ್ ಆಗಿರುತ್ತೆ. ಕಂಪ್ಲೀಟ್ ಮಾಡಾದಮೇಲೆ ಈ ರೀತಿ ಫಿನಿಶಿಂಗ್ ಲೈನ್ನ ಕೊಡೋದನ್ನು ದಯವಿಟ್ಟು ಮರಿಬೇಡಿ. ಆವಾಗ ನಿಮ್ಮ ಮೆಹಂದಿ ಲುಕ್ ಇನ್ನೂ ಎಲಿಗೆಂಟಾಗಿ ಕಾಣುತ್ತೆ. ಶೇಡಿಂಗ್ ಕೊಟ್ಟಾದ್ಮೇಲೆ ನೀವು ಫಿನಿಶಿಂಗ್ ಲೈನ್ನ ಕೊಡಬೇಕು. ಯಾವ ರೀತಿ ಶೇಡಿಂಗ್ ಕೊಡಬೇಕಂತ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ 12th ಒನ್ ಬಂದು ನಾವು ಸ್ಮಾಲ್ ಮ್ಯಾಂಗೋ ಎಲಿಮೆಂಟ್ನ ನೋಡಿದ್ವು. ಈ ರೀತಿ ಕೂಡ ನೀವು ಡ್ರಾ ಮಾಡ್ಬೋದು. ಆ್ಯಂಡ್ 13th ಒನ್ ಬಂದು ತುಂಬ ಯೂನಿಕಾಗಿ ಇರುತ್ತೆ. ಈ ರೀತಿ ಡ್ರಾ ಮಾಡಿ ನಾವೇನಾದರೂ ಎಂಡಿಗೆ ನೆಕ್ಸ್ಟ್ ತೋರಿಸ್ತೀನಿ 19th ಸಮಥಿಂಗ್ ಡಿಸೈನ್ ಇದೆ, ಅದನ್ನೇನಾದರೂ ಅಪ್ಲೈ ಮಾಡಿದ್ರೆ ಅದು ಇನ್ನೂ ಲುಕ್ ವೈಸ್ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಬಂದು ಈ ರೀತಿ ಫ್ಲವರ್ ಎಲಿಮೆಂಟ್ನ ಕೊಡ್ಬೋದು. ಇದು ಕೂಡ ಶೇಡಿಂಗ್ ಮಾಡಾದಮೇಲೆ ಫ್ಲವರ್ ಎಲಿಮೆಂಟ್ ಥರನೇ ಕಾಣಿಸುತ್ತೆ. ಅದನ್ನು ನೀವು ಡಿಸೈನ್ ವೈಸ್ ಆಫ್ ಆದರೂ ಕೊಡ್ಬೋದು ಅಥವಾ ಫುಲ್ ಆದರೂ ಕೊಡ್ಬೋದು. ಇದು ಕೂಡ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮೂವಿಂಗ್ ಟು 16th ಎಲಿಮೆಂಟ್. ಸೊ 16th ಎಲಿಮೆಂಟ್ಗೆ ನಾವು ಈ ರೀತಿ ಒಂದು ಅಪ್ವರ್ಡ್ ಮ್ಯಾಂಗೋ ಶೇಪ್ಗೆ ಸ್ಟಾರ್ಟಿಂಗ್ ಫ್ಲವರಲ್ಲಿ ಒಂದು ವಿ ಶೇಪ್ ಕರ್ವ್ ಕೊಟ್ಟಿದ್ವಲ್ಲ, ಆ ರೀತಿ ಒಂದು ಶಾರ್ಪ್ ಎಡ್ಜ್ ಕರ್ವ್ನ ಕೊಟ್ಟರೆ ಒಂದು ಯೂನಿಕ್ ಡಿಸೈನ್ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಕೂಡ ಡಿಸೈನ್ ವೈಸ್ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಬಂದು 17th. ಸೊ ಇದು ಕೂಡ ನಿಮಗೆ ಲುಕ್ ವೈಸ್ ಚೆನ್ನಾಗಿ ಕಾಣುತ್ತೆ. ಇದನ್ನು ನೀವು ಸೈಡಲ್ಲಿ ನೀಟಾಗಿ ಡ್ರಾ ಮಾಡ್ತಂತಂದರೆ ಮೆಹಂದಿಯಲ್ಲಿ ಸೂಪರಾಗಿ ಕಾಣಿಸುತ್ತೆ. ಯಾವ್ಯಾವ ಡಿಸೈನ್ನ ಎಲ್ಲೆಲ್ಲಿ ಅಪ್ಲೈ ಮಾಡಬೇಕು ಅನ್ನೋದಕ್ಕೂ ಕೂಡ ಅರೇಬಿಕಲ್ಲಿ ಒಂದು ಪ್ಯಾಟ್ರನ್ ಅಥವಾ ಒಂದು ರೂಲ್ ಅನ್ನೋದಿದೆ. ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಕ್ಲಾಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕೋರ್ಸ್ನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೀವು ಫಿನಿಷ್ ಮಾಡ್ಕೊಳ್ತು ಅಂತಂದರೆ ನೀವು ಕೂಡ ಮೆಹಂದಿ ಆರ್ಟಿಸ್ಟ್ ಆಗ್ಬೋದು. ನೆಕ್ಸ್ಟ್ ಈ ರೀತಿ ಒಂದು ಥಿಕ್ ಲೈನ್ನ ಡ್ರಾ ಮಾಡಿ ಕೆಳಗಡೆಗೆ ಡ್ರ್ಯಾಗ್ ಮಾಡಿದ್ರೆ ನಿಮಗೆ ಫಸ್ಟ್ ಲೈನ್ ಸಿಗುತ್ತೆ. ಹಾಗೆ ಡಾಟ್ ಇಟ್ಟು ಯಾವ ರೀತಿ ಲೈನ್ನ ಡ್ರ್ಯಾಗ್ ಮಾಡಬೇಕಂತ ನಮ್ಗೆ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಗೊತ್ತಿದೆ, ನೀವು ಕೂಡ ಪ್ರಾಕ್ಟೀಸ್ ಮಾಡಿದ್ದೀರಾ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಈಸಿ ಅನಿಸುತ್ತೆ. ಸೊ ನೆಕ್ಸ್ಟು 19th ಬಂದು ನಾವು ಪ್ರತಿಯೊಂದು ಅರೇಬಿಕ್ ಡಿಸೈನಲ್ಲೂ ಕಾಮನ್ ಆಗಿ ನೋಡೋ ಡಿಸೈನ್ ಇದು. ಸೊ ಈ ರೀತಿ ಫ್ಲವರ್ ಶೇಪ್ ಅಥವಾ ಬಾಕ್ಸ್ ಶೇಪಲ್ಲಿ ನಾವು ಎಂಡಿಂಗಲ್ಲಿ ಸ್ಪೈರಲ್ ಪಕ್ಕ ಒಂದು ಡಿಸೈನ್ನ ಕ್ರಿಯೇಟ್ ಮಾಡ್ತೀವಿ. ಹಾಗೆ ಈ ರೀತಿ ಸರ್ಕಲ್ನ ಕೂಡ ನಾವು ಅರೇಬಿಕ್ ಡಿಸೈನಲ್ಲಿ ಯೂಸ್ ಮಾಡ್ತೀವಿ. ಫೈನಲಿ ನಾನು ಇಲ್ಲಿ ಇನ್ನೊಂದಷ್ಟು ಶೇಪ್ಸ್ನ ಕೊಟ್ಟಿದ್ದೀನಿ, ಪ್ರಾಕ್ಟೀಸ್ ಮಾಡಿಕೊಡಿ. ಹಾಗೆ ನೋಟ್ಸ್ನ ಕೂಡ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಡೌಟ್ ಇರೋರು ನೋಟ್ಸ್ನ ಬರ್ಕೊಳ್ಳಿ, ಸೈಡಲ್ಲಿ ಕಾಪಿ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಪ್ರಾಕ್ಟೀಸ್ ನೋಟ್ಸ್ನ ನನಗೆ ಕಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಪ್ರಾಕ್ಟೀಸಿಂಗ್.